ಯುಗಾದಿ ಮತ್ತು ರಂಜಾನ್ ಹಬ್ಬಗಳು ಒಂದೇ ಅವಧಿಯಲ್ಲಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹಬ್ಬಗಳನ್ನ ಶಾಂತಿ ಮತ್ತು ಸೌಹಾರ್ದತೆಯಿಂದ ಆಚರಿಸಬೇಕು ಅಂತ ಹೇಳಿ ಡಿವೈಎಸ್ಪಿ ಸತ್ಯನಾರಾಯಣ ರಾವ್ ಹಿಂದೂ ಹಾಗೂ ಮುಸ್ಲಿಂ ಬಾಂಧವರಿಗೆ ಮನವಿಯನ್ನ ಮಾಡಿಕೊಟ್ರು. ಚಳ್ಳಕೆರೆ ನಗರದ ಪೊಲೀಸ್ ಠಾಣೆಯಲ್ಲಿ ಹಬ್ಬಗಳ ಪ್ರಯುಕ್ತ ಶಾಂತಿ ಸಭೆ ಉದ್ದೇಶಿಸಿ ಮಾತನಾಡಿದಂಥ ಅವರು ಎಲ್ಲ ಸಮುದಾಯದ ಜನರು ಪರಸ್ಪರ ಸಹಕಾರದಿಂದ ಶಾಂತಿಯುತವಾಗಿ ಹಬ್ಬವನ್ನು ಆಚರಣೆ ಮಾಡಬೇಕು. ಹಬ್ಬದ ವೇಳೆ ಯಾವುದೇ ತರಹದ ಜೂಜಾಟ ಅಥವಾ ಜಾತಿಯ ಸಂಘರ್ಷಗಳನ್ನು ಇಟ್ಕೊಂಡು ಗಲಾಟೆ ಗದ್ದಲ ಹಾಗೂ ಅಕ್ರಮ ಚಟುವಟಿಕೆಗಳು ಮಾಡುವವರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟರು. ಈ ಸಂದರ್ಭದಲ್ಲಿ ಪಿಎಸ್ಐ ಕೆ ಕುಮಾರ್, ಮಾಜಿ ನಗರಸಭೆ ಸದಸ್ಯರಾದ ಪ್ರಸನ್ನಕುಮಾರ್, ಮುಜೀಬುಲ್ಲಾ, ವೆಂಕಟೇಶ್ ಆಚಾರ್, ಯಾಮಿಯಾ ಮಸೀದಿಯ ಅಧ್ಯಕ್ಷರಾದಂಥ ಯಾಕೂಬ್ ಅಲಿ, ಅತೀಕ್ ರೆಹಮಾನ್ ಸೇರಿದಂತೆ ಹಲವಾರು ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಹಾಜರಾಗಿದ್ದರು. ಈ ಅಕ್ರಮ ಇಸ್ಪಿಟ್ ಜೂಜಾಟ ಅತಿ ಜೋರಾಗಿ ಬಸ್ ಸ್ಟ್ಯಾಂಡಲ್ಲಿ ಆಗಿರ್ಬೋದು ಅಥವಾ ಮೇನ್ ಸರ್ಕಲ್ಗಳಾಗಿರ್ಬೋದು ಪೆಂಡಾಲ್ ಆಡ್ತಾ ಇದ್ದಂಥ ಮಟ್ಟದಲ್ಲಿತ್ತು. ನಾವೆಲ್ಲ ಸಣ್ಣರಾದಾಗ PUC ಓದುವಾಗ ನೋಡ್ತಾ ಇದ್ವಿ, ಚನ್ನಗಿರಿಯಲ್ಲಿ ಅಲ್ಲೆಲ್ಲ ಈ ಎಡ್ಡಾಡೋದು, ದೂರ ಬಿಲೆ ಆಡೋದು ಮತ್ತು ಈ ಇಸ್ಪಿಟ್ ಆಡ್ತಕ್ಕಂಥದ್ದು ಇತ್ತು. ಆದರೆ ಇವತ್ತು ಕಾಲ ಬದಲಾವಣೆ ಆಗಿದೆ, ಜನ್ರೇಷನ್ ಬದಲಾವಣೆ ಆಗಿದೆ, ಎಜುಕೇಷನ್ ಜಾಸ್ತಿ ಆಗಿದೆ ಮತ್ತು ನಾವು ಇಸ್ಪಿಟ್ ಜೂಜಾಟವನ್ನು ಆಡ್ತಕ್ಕಂಥದ್ದು ಅದು ಕಾನೂನು ಬಾಹಿರ ಅಂತ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಿದೆ. ಆದ್ದರಿಂದ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ತಮ್ಮ ಮುಖಾಂತರ ಮತ್ತು ನಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರವಾಗಿ ಇವತ್ತು ವಿನಂತಿ ಮಾಡ್ಕೊಳ್ಳೋದು, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾವು ದಯವಿಟ್ಟು ಯಾವುದೇ ಕಾರಣಕ್ಕೂ ಯುಗಾದಿ ಹಬ್ಬ ಆಗಲಿ, ರಂಜಾನ್ ಹಬ್ಬ ಆಗಲಿ, ಆ ಒಂದು ಏನು ದೈವ ಕಾರ್ಯವನ್ನು ಮಾಡಿ ನಿಮ್ಮ ಕುಟುಂಬದೊಂದಿಗೆ ಪೂಜೆ ಪುರಸ್ಕಾರಗಳನ್ನು ಮಾಡಿ ಸಿಹಿ ಅನ್ನ ಹಂಚಿಕೊಂಡು ತಿನ್ನಿ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇಸ್ಪಿಟ್ ಜೂಜಾಟಕ್ಕೆ ಅಥವಾ ಯಾವುದೇ ಜೂಜಾಟಕ್ಕೆ ಆಸ್ಪದವನ್ನು ಮಾಡಿಕೊಡಬಾರ್ದು. ಒಂದು ವೇಳೆ ಆ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಕೂಡಲೇ ದಯವಿಟ್ಟು ನಮ್ಮ ಪೊಲೀಸ್ ಗಮನಕ್ಕೆ ತಗೊಂಡು ಬನ್ನಿ. ಯಾವುದೇ ಮುಲಾಜಿಲ್ಲದೆ ಅದರ ಬಗ್ಗೆ ಮಾತ್ರ ಕ್ರಮ ಆಗ್ತದೆ. ಈ ಹಿಂದೆ ವಸ್ತುದಲ್ಲಿ ಕರ್ತವ್ಯ ನಿರ್ವಹಿಸಲು ಕೂಡ ಇದೇ ಯುಗಾದಿ ಹಬ್ಬದಲ್ಲಿ ನಾನು ಕೂಡ ಕರ್ತವ್ಯ ನಿರ್ವಹಿಸಿದ ವಸ್ತುಗ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಅವಳು ಕೂಡ ಸುಮಾರು 50ರಿಂದ 60 ಪ್ರಕರಣಗಳನ್ನು ದಾಖಲು ಮಾಡಿ ಅವ್ರು ಹಬ್ಬ ಮಾಡೋದು ಬಿಟ್ಟು ಅವ್ರ ಹೆಂಡತಿ ಮಕ್ಕಳೆಲ್ಲ ಬಂದು ಸ್ಟೇಷನ್ ಹತ್ರ ನಿಂತ್ಕೊಂಡು ದಯವಿಟ್ಟು ಕಳಿಸ್ಕೊಡಿ ಸರ್, ಹಬ್ಬ ಮಾಡ್ತಾ ಇದ್ವಿ ಅನ್ನೋ ಪರಿಸ್ಥಿತಿ ಬಂತು. ಆದರೆ ನಮ್ಮಲ್ಲ ಆ ರೀತಿ ಆಗೋದು ಬೇಡ. ದಯಮಾಡಿ ಯಾರು ಕೂಡ ಅಕ್ರಮ ಜೂಜಾಟಕ್ಕೆ ಬೆಂಬಲವನ್ನು ಕೊಡಬೇಡ್ರಿ. ಮತ್ತು ಯಾವುದೇ ಕಾರಣಕ್ಕೂ ನಡೀತಾ ಇದೆ ಅಂದರೆ ದಯವಿಟ್ಟು ನಮ್ಮ ಮಾಹಿತಿನ ತನ್ನಿ. ನಾವೀಗ ಆಲ್ರೆಡಿ ಸಾಹೇಬರು, ನಮ್ಮ ದೊಡ್ಡ ಸಾಹೇಬರು 3-4 ತಂಡಗಳನ್ನ ರಚನೆ ಮಾಡಿದ್ದಾರೆ. ಈಗ ನಿಮ್ದು ಮೀಟಿಂಗ್ ನಡೀತಾ ಇದೆ. ಆಲ್ರೆಡಿ ನಮಗೆ ಫೋನ್ ಬರ್ತಾ ಇದೆ, ಇಸ್ಪಿಟ್ ಆಡ್ತಾ ಇದ್ದಾರೆ ಅಂತೇಳಿ. ಖಂಡಿತವಾಗ್ಲೂ ರೈಟ್ ಮಾಡೇ ಮಾಡ್ತೀವಿ. ನಮ್ಮನ್ನೆಲ್ಲ ಬಂದಿರೋರನ್ನ ಕಳಿಸ್ಕೊಳ್ಳೋಣ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ನಾವು ನಮ್ಮ ಕಡೆಯಿಂದ ನಮ್ಮ ಚಳ್ಳಕೆರೆ ಪೊಲೀಸ್ ವತಿಯಿಂದ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.